ಆಗಿದ್ದೀರ ಅದಕ್ಕೆ ಎಲ್ಲರಿಗೂ ಅವಕಾಶ ಕೊಡ್ಬೇಕಂತ ನಾವು ಕೂಡ ಮೊನ್ನೆ ಹೇಳಿದ್ವಿ. ಈಗೆಲ್ಲ ಮೊನ್ನೆ ಕೂಡ ಹೇಳಿದ್ವಿ ಎಲ್ಲರಿಗೂ ಅವಕಾಶ ಕೊಡಬೇಕು. ಯಾಕಂದ್ರೆ ಇದು ರಾಜಕೀಯ ಟೂರ್ಸ್ ಏನಲ್ಲ, ಇದು ಜಾತ್ರೆಯಲ್ಲಿ ಎಲ್ಲ ಪಕ್ಷದವರು ಎಲ್ಲರೂ ಭಾಗವಹಿಸ್ತಾರೆ. ಸೊ ಎಲ್ಲರಿಗೂ ಸಮಾನ ಅವಕಾಶ ಕೊಡ್ಬೇಕಂತ ಈಗ ನಾವು ಹೇಳಿದ್ವಿ, ಎಲ್ಲರಿಗೂ ಅವಕಾಶ ಕೊಡ್ಬೇಕು. ಬ್ಯಾನರ್ ಮುಕ್ತ ಮಾಡುವಂತದ್ದು ಅಂದ್ರೆ ಮಾಡ್ಲಿಕ್ಕೆ ಆಗಲ್ಲ, ಜಾತ್ರೆಯಲ್ಲಿ ಎಲ್ಲಾರು ಹಚ್ತಾರೆ, ಎಲ್ಲರಿಗೂ ಅವಕಾಶ ಕೊಡ್ಬೇಕಷ್ಟೇ. ಮುಕ್ತ ಮಾಡ್ಲಿಕ್ಕೆ ಆಗಲ್ಲ. 8 ದಿವಸ ಹಚ್ಚಾರ ಎಲ್ಲಾರು. ಪಕ್ಷದ ಕಾರ್ಯಕರ್ತರ ಮುಖಂಡರಿಗೆ ಕೊಡ್ತಾ ಇಲ್ಲ. ಅದನ್ನೇ ಹೇಳಿದ್ರೆ ನಾವು ಅದಕ್ಕೆ ಹೇಳಿದ್ರಲ್ಲ, ಅದಕ್ಕೆ ಕರೆದು ಕೇಳಿದ್ವಿ. ಅವ್ರು ಕಾನೂನು ಹೇಳ್ತಾರ, ಆದ್ರೆ ನಮ್ಮ ಪ್ರಕಾರ ನಮ್ಮ ಖಾಸಗಿ ಇಲ್ಲ, ನನ್ನ ಮನೆ ಮುಂದೆ ಹಚ್ಚಲಿಕ್ಕೆ ಯಾರು ಪರ್ಮಿಷನ್ ಅವಶ್ಯಕತೆ ಇಲ್ಲ, ನನ್ನ ಅಂಗಡಿ ಮುಂದೆ ಹಚ್ಚಲಿಕ್ಕೆ ಅವಶ್ಯಕತೆ ಇಲ್ಲ. ಪ್ರತಿಭಟನೆ ಮಾಡುವಂತ ಹಂತಕ್ಕೆ ಹೋಗಿದೆ. ಈಗಾಗಲೇ ನಾವು ಕೂಡ ಎಲ್ಲರಿಗೂ ಅವಕಾಶ ಕೊಡುತ್ತೆ. ಈಗಾಗಲೇ ಹೇಳಿದೀವಿ ಅಂತ ನಾಳಿಂದ ಸಾಲ್ವ್ ಮಾಡ್ತೀವಿ, ಅವ್ರಿಗೂ ಎಲ್ಲರಿಗೂ ಅವಕಾಶ ಕೊಡ್ತೀವಿ. ಬಹುಶಃ ಇದು ಈ ಭಾಗದಲ್ಲಿ ಬಹಳ ದೊಡ್ಡ ಜಾತ್ರೆ, ಬಹಳ ಸಂಖ್ಯೆಯಲ್ಲಿ ಬರುವಂತ ಜಾತ್ರೆ. ಬಹುಶಃ ಹಿಂದೆ ಸುಮಾರು 3-4 ಲಕ್ಷ ಜನ ಬಂದು ಹೋಗಿದ್ದು. ಈ ಸಲ ಇದು ಜಾಸ್ತಿ ಬರುತ್ತೆ. ಸಮಸ್ಯೆ ಅಂದ್ರೆ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡದೆ ಸಮಸ್ಯೆ ಇದೆ. ಬಂದವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಚಾಲೆಂಜ್ ಇದೆ. ಆಮೇಲೆ ಜನ ಚಿಕ್ಕದಾದ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಬಹಳ ತೊಂದರೆ ಆಗ್ಬೋದು. ಪೊಲೀಸರ ನಿಗಾ ವಹಿಸಬೇಕು. ಸ್ವಚ್ಛತೆ ಬಗ್ಗೆ ಮುನ್ಸಿಪಾಲಿಟಿ ಅವ್ರ ಜವಾಬ್ದಾರಿ ಇದೆ. ಸೊ ಅವ್ರು ಈಗಾಗಲೇ 1 ತಿಂಗಳಿಂದ ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಆ 9 ದಿವಸಗಳಲ್ಲಿ ಸ್ವಚ್ಛತೆ ಬಹಳ ಅವಶ್ಯಕತೆ ಇದೆ. ಆಮೇಲೆ ಹೆಲ್ತ್ ಬಗ್ಗೆ ಈಗಾಗಲೇ DC ಅವ್ರು ಹೇಳಿದ್ರು, ಯಾಕಂದ್ರೆ ಸಡನ್ ಆಗಿ ಏನಾಗ್ಬೋದು, ಸೊ ಅದಕ್ಕೆ ಮುಂಜಾಗ್ರತೆ ಕ್ರಮ ವಹಿಸಿದ್ದಾರೆ. ಸೊ ಇಲ್ಲಿ ಹೆಲ್ತ್, ನಗರಸಭೆ ಮತ್ತು ಪೊಲೀಸ ಬಹಳ ಪ್ರಮುಖವಾದ ಪಾತ್ರನ ವಹಿಸ್ತಾರೆ. ಈಗಾಗಲೇ ಅವ್ರ ಬಗ್ಗೆ ಬಹಳಷ್ಟು ಜಾಗೃತಿ ವಹಿಸಿದ್ದಾರೆ. ನೋಡೋಣ, ಸ್ಟಾರ್ಟ್ ಮಾಡ್ತಿದ್ರು. ಯಾಕಂದ್ರೆ ಈ ಚಾಲಕ ವಿಶೇಷತೆ ಭಂಡಾರ ಸರ್, ವಿಪರೀತ ಭಂಡಾರ ಸರ್, ಏನು ಟೆಸ್ಟಿಂಗ್ ಮಾಡಿಸ್ತಾರೆ ಮಾಡ್ಬೇಕು. ಯಾಕಂದ್ರೆ ಅದು ಪ್ಯೂರ್ ಅನ್ನೋದು ಬಹಳ ಮುಖ್ಯ. ಸುಮ್ಮನೆ ಇನ್ನೊಂದು ಆರ್ಸರಿ ನಾಳೆ ಎಲ್ಲರಿಗೂ ಹೆಲ್ತ್ ಇಶ್ಯೂ ಆಗ್ತದ. ಸೊ ಅದ್ರ ಬಗ್ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ನೋಡ್ಬೇಕು. ಅದನ್ನು ಯಾರು ಸಂಬಂಧಪಟ್ಟವರು, ಪೊಲೀಸರು ಕೂಡ ಅದನ್ನ ನೋಡ್ಬೇಕಾಗ್ತದೆ. ದೆಹಲಿಗೆ ಬೇರೆ ಬೇಕಂತ CM ಜೊತೆ ಏನ್ ಸರ್ ಎಲ್ಲ ಬಹಳ ಚರ್ಚೆ ಆಗ್ತಾ ಇದೆ. ಏನ್ ಚರ್ಚೆ ಆಗೋದು ಏನಿಲ್ಲ, ಓದಿವಿ ಬಂದಿವಿ ಅಷ್ಟಲ್ಲ. ಸರ್ ಏನು ಇನ್ನೂ ಲ್ಯಾಂಡ್ ಆಗಿರ್ಲಿಲ್ಲ ಅಷ್ಟೊಳಗೆ ರಾಜಣ್ಣ ಅವರ ಸಂಪ್ರದಾಯ ಅಂತ ದೊಡ್ಡ ಕ್ರಾಂತಿ ಆಗಿದೆ ಅಂತ ಹೇಳಿಕೆ ಬೇರೆ ಕೊಟ್ಟು ಅವ್ರು ಹೇಳಿದಾರೆ, ನಾವ್ ಹೇಳಿದಾರೆ, ಮುಗಿತಿಲ್ಲ. ಇನ್ನೇನ್ ಮತ್ತೆ ಪದೇ ಮುಗಿದೈತೆ. ಅಲ್ಲಿ ಏನ್ ಅಂತ ಕ್ರಾಂತಿ ಆಗುವಂತ ಏನ್ ಬೆಳವಣಿಗೆ ಅದು ಅನ್ಸುತ್ತೆ. ವರಿಷ್ಠ ಇದ್ದಾರೆ, ಅವ್ರು ನೋಡ್ತಾರೆ. ಕ್ರಾಂತಿ ಮಾಡೋದು ಬಿಡುದು ಎಲ್ಲ ವರಿಷ್ಠಕ್ಕೆ ಆಗಿದೆ, ನಮ್ಮ ಕೈಯಲ್ಲಿ ಬದಲಾವಣೆ. ಯಾಕಂದ್ರೆ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಇಲ್ಲ ಏನ್ ಮಾಡುವ. ಸೊ ಅವರೇ ಏನ್, ನಾವು ಅದ್ರಲ್ಲಿ ಒಂದು ಪಾರ್ಟಿ ಅಷ್ಟೇ. ಹೀಗಾಗಿ ಅವರು ಕೂಡ ಮಾಡ್ತಿದ್ದಲ್ಲ. ಸೊ ಹೀಗಾಗಿ ಮುಂದಿನ ಸರಿದ್ದು ಸತೀಶ್ ಜಾರಕಿಹೊಳಿ ಅವರ ಮೇಲೆ ಕೂಡ ಸಾಕಷ್ಟು ಜವಾಬ್ದಾರಿ ಬರುವಂತದ್ದು. 28 ಬಹಳ ಮಹತ್ವ ಅನ್ನುವಂಥದ್ದು ನಿಮ್ ದೃಷ್ಟಿಯಲ್ಲೂ ಇದೆ. ಅದಕ್ಕಾಗಿ ಇನ್ನು ಅದೇ ಹೇಳಿದ್ರಲ್ಲ, ಅದೆಲ್ಲ ವಿವರಿಸಿ ಬಿಟ್ಟಿದ್ದು. ಸರ್ ಈಗ ಕಾಯ್ಬೇಕಷ್ಟೇ ನಾವು. ರಾಜಣ್ಣ ಇವತ್ತು ಏನಂತಂದ್ರೆ ಮುಂದಿನ KPCC ಅಧ್ಯಕ್ಷರು ಸತೀಶ್ ಜಾರಕಿಹೊಳಿ, ಅದು ನಿಜನಾ? ಏನ್ ಆ ರೀತಿ ಏನಾದ್ರೂ ಚರ್ಚೆ? ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ ಇರೋದು. ಬಹಳಷ್ಟು ಜನ ನೀವ್ ಹೇಳ್ತಿರಲ್ಲ, ಎಲ್ಲ ಟ್ರೇಡ್ ಆಗ್ತಾ ಇದೆ, ಅಲ್ಲಿ ಹೇಳ್ತಾರೆ, ಇಲ್ಲಿ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಅಂದ್ರೆ ವೈಯಕ್ತಿಕ ವಿಚಾರ ಅಷ್ಟೇ. ಅಂದ್ರೆ ಅವ್ರು ನೀವು ದೆಹಲಿಯಲ್ಲಿ ಇದ್ದಾಗ ಕ್ರಾಂತಿ ಆಗತ್ತೆ ಅಂದ್ರೆ ಈಗ ನೀವೇ KPCC ಅಧ್ಯಕ್ಷರಾಗ್ತಾರೆ ಅಂತ ಅವ್ರು ಈಗೆಲ್ಲ ಸುಮಾರು ಸಾರಿ ಹೇಳ್ಯಾರ, ಈಗೇನು ಹೊಸದಿಲ್ಲ ಆಗ್ಲಿ ಅಂತ